ಕಳೆದ 48 ವರ್ಷಗಳಿಂದಲೂ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿರುವ ಪಾಂಡವಪುರ ತಾಲೂಕಿನ ಹಿರಿಯ ಜನಪ್ರಿಯ ವೈದ್ಯರಾದ ಡಾ ಎಸಿ ಅಸ್ರನ್ ಅವರಿಗೆ ನವದೆಹಲಿಯ ಮ್ಯಾನ್ಕೈಂಡ್ ಪ್ರಶಸ್ತಿ ಲಭಿಸಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದ ಪೊಲೀಸ್ ಠಾಣೆ ರಸ್ತೆಯಲ್ಲಿ ಖಾಸಗಿ ಕ್ಲಿನಿಕ್ ನಡೆಸುತ್ತಿರುವ ಡಾ ಎಜಿ ಅಸ್ರಣ್ಣ ಕಳೆದ 2 ವರ್ಷಗಳಿಂದಲೂ ಕೊರೋನಾ 1 ಮತ್ತು 2ನೇ ಅಲೆ ಭಾರತ ದೇಶವಲ್ಲದೆ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿತ್ತು. ಈ ಸಂದರ್ಭದಲ್ಲಿ ಪಾಂಡವಪುರದ ಜನತೆಗೆ 24x7 ಮಾದರಿಯಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಚಿಕಿತ್ಸೆ ನೀಡುವ ಮೂಲಕ ಜನರ ಸೇವೆ ಮಾಡಿದ್ದನ್ನು ಪರಿಗಣಿಸಿ ಡಾ ಎಜಿ ಅಸ್ರನ್ ಅವರಿಗೆ ನವದೆಹಲಿಯ ಮ್ಯಾನ್ಕೈಂಡ್ ಫಾರ್ಮ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದವರಾದ ಡಾ ಎಜಿ ಅಸ್ರನ್ ಅವರು ಬಾಲ್ಯದಿಂದಲೇ ಪಾಂಡವಪುರದಲ್ಲಿ ನೆಲೆಸಿ ಮೈಸೂರು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಪದವಿ ಪೂರೈಸಿ ಪಾಂಡವಪುರದಲ್ಲಿ ಕ್ಲಿನಿಕ್ ಆರಂಭಿಸಿದರು. ಕಳೆದ 48 ವರ್ಷಗಳಿಂದ ಪಾಂಡವಪುರದ ಜನರ ಸೇವೆ ಮಾಡುತ್ತಿದ್ದು, ಕೆಲವು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಲು ಮುಂದೆ ಬಂದಾಗ ತಿರಸ್ಕರಿಸಿದ್ದು, ತಾವೆಂದಿಗೂ ಪ್ರಶಸ್ತಿ ಹಿಂದೆ ಹೋದವರಲ್ಲ, ಜತೆಗೆ ಪ್ರಶಸ್ತಿಗಾಗಿ ಆಸೆಪಟ್ಟಿಲ್ಲ. ಆದರೆ ಕೊರೋನಾದಂತಹ ಈ ಕಾಲಘಟ್ಟದಲ್ಲಿ ಜನರ ಚಿಕಿತ್ಸೆ ಸೇವೆ ಮಾಡಿದ್ದನ್ನು ಗುರುತಿಸಿ ನವದೆಹಲಿಯ ಮ್ಯಾನ್ಕೈಂಡ್ ಫಾರ್ಮ್ದವರು ನೀಡಿರುವ ಈ ಮ್ಯಾನ್ಕೈಂಡ್ ಪ್ರಶಸ್ತಿಯನ್ನು ನಿರಾಕರಿಸುವುದು ಸರಿಯಲ್ಲ ಎಂಬ ಅಭಿಪ್ರಾಯದಿಂದ ಬಹಳ ಸಂತಸದಿಂದ ಪ್ರಶಸ್ತಿ ಸ್ವೀಕರಿಸಿದ್ದೇನೆ ಎಂದು ಪ್ರಶಸ್ತಿ ಪುರಸ್ಕೃತರಾದ ಡಾ ಎಜಿ ಅಸ್ರನ್ ತಿಳಿಸಿದರು. ಡಾಕ್ಟರ್ ಎಜಿ ಅಸ್ರನ್ ಅಂತೇಳಿ, ಸ್ವಂತ ಊರು ಕುಕ್ಕೆ ಸುಬ್ರಹ್ಮಣ್ಯ. ನಾನು ಮೈಸೂರು ಯೂನಿವರ್ಸಿಟಿ ಹಾಗೂ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವೈದ್ಯಕೀಯ ಪದವಿ ಪಡೆದು ಇಲ್ಲಿ ಪಾಂಡವಪುರದಲ್ಲಿ ಸಾಧಾರಣ 48 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 24 ಅವರ್ಸ್ ನಾನು ಜನಗಳಿಗೆ ಸೇವೆ ಕೊಡ್ತಾ ಇದ್ದೀನಿ. ದೇವರ ದಯದಲ್ಲಿ ಒಳ್ಳೆ ಗುಡ್ ವಿಲ್ ಅರ್ನ್ ಮಾಡಿದ್ದೀನಿ. ಅದನ್ನು ಪರಿಗಣಿಸಿ ಈ ಲಾಸ್ಟ್ ಇಯರ್ ಕಳೆದ ವರ್ಷನೂ ಕೋವಿಡ್ ಸಮಯದಲ್ಲಿ 24 ಅವರ್ಸ್ ನಾನು ಜನಗಳಿಗೆ ಸೇವೆ ಮಾಡ್ತಾ ಇದ್ದೆ. ಅದನ್ನು ಪರಿಗಣಿಸಿ ಕೆಲವು ಸಂಘಟನೆಗಳು ನಮಗೆ ಸನ್ಮಾನ ಮಾಡಲಿಕ್ಕೆ ಬಂದು ಅದಕ್ಕೆ ನಾನು ದಯವಿಟ್ಟು ಬೇಡ ಅಂತ ಹೇಳಿ ನಿರಾಕರಿಸಿದ್ದೆ. ಈ ಸಲನೂ ಅಷ್ಟೇ 24 ಗಂಟೆ 24x7 ಜನಗಳು ಯಾವ ಬಂದರೂ ಅವರಿಗೆ ಬೇಕಾದಂತಹ ಔಷಧಿ ಮಾತ್ರೆ ಕೊಟ್ಬಿಟ್ಟು ದೇವರ ಮೇಲೆ ಭಾರ ಹಾಕಿ ಅವರಿಗೆ ಔಷಧಿ ಕೊಡ್ತಾ ಇದ್ದೆ. ಅದು ಅವರಿಗೆ ಸಂಪೂರ್ಣ ತೃಪ್ತಿಯಾಗಿ ಹುಷಾರಾಗ್ತಾ ಇದ್ರು. ಅದನ್ನು ಪರಿಗಣಿಸಿ ನಾನು ಇಲ್ಲಿ ಪಾಂಡವಪುರದಲ್ಲಿ 48 ವರ್ಷದಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದು, ನಾನು ಇಲ್ಲಿ ಸೀನಿಯರ್ ಮೋಸ್ಟ್ ಡಾಕ್ಟರ್ ಪಾಂಡವಪುರದಲ್ಲಿ. ಅದನ್ನು ಪರಿಗಣಿಸಿ ಮ್ಯಾನ್ಕೈಂಡ್ನವರು ನಮಗೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನು ತಗೊಳ್ಳದೆ ವಿಧಿ ಇಲ್ಲ. ಒಳಗೆ ಬಂದ ಮೇಲೆ ಗೊತ್ತಾಯಿತು ಪ್ರಶಸ್ತಿ ಕೊಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆ ನನಗೆ ಯಾವತ್ತೂ ಯಾವ ಪ್ರಶಸ್ತಿಗೂ ನಾನು ಆಸೆ ಪಟ್ಟೋನಲ್ಲ. ವಿ ಆರ್ ಲಿವ್ ಟು ಸರ್ವ್ ಅಂತ, ಜನಗಳ ಸೇವೆ ಮಾಡಲಿಕ್ಕೆ ನಾವು ಇರುವುದು. ಭಗವಂತ ನಮಗೆ ಇಷ್ಟರವರೆಗೆ ಒಳ್ಳೆ ಹೆಸರು ಕೊಟ್ಟಿದ್ದಾನೆ. ಅದಕ್ಕೆ ಸರಿಯಾಗಿ ನಾವು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆಯೂ ಇದೇ ರೀತಿ ನಮ್ಮ ಕೈಯಿಂದ ಭಗವಂತ ಜನಗಳ ಸೇವೆ ಮಾಡಿಸಲಿ ಅಂತ ದೇವರಿಗೆ ಪ್ರಾರ್ಥಿಸುತ್ತೇನೆ. ಮತ್ತು ಆ ಮ್ಯಾನ್ಕೈಂಡ್ ಫಾರ್ಮಕ್ಕೆ ತುಂಬ ತುಂಬ ಆಭಾರಿಯಾಗಿದೆ ಅಂತ ತಿಳಿಸ್ತಿದ್ದೇನೆ.